ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಬ್ರಹ್ಮ. ಇಂದಿನ ವಿಚಾರಕ್ಕೆ ಆಯಾಮಗಳು. ಅಂದರೆ ಒಂದೇ ವಿಷಯ, ಅದು ಯಾವ್ಯಾವ ರೀತಿ ಆಯಾಮಗಳನ್ನು ದರ್ಶನ ಮಾಡಿಸುತ್ತೆ ಅನ್ನೋದು. ನೀವು ಕೇಳಿರೋಂತಹ ಪ್ರಶ್ನೆಗೆ ಇವತ್ತಿನ ಉತ್ತರ ಏನಂದರೆ, ಒಂದು ಘಟನೆ ನಡೆದಿದೆ. ಆ ಘಟನೆಯನ್ನು ಕಣ್ಣಾರೆ ನೋಡದಂತಹ ವ್ಯಕ್ತಿ, ಅಂದರೆ ಆ ಸ್ಥಳದಲ್ಲಿ ಅವನ ಅಟೆಂಡೆನ್ಸ್ ಹಾಕಿದ್ದಾನೆ, ಏನೇನು ನಡೆದಿದೆ ನೋಡಿದ್ದಾನೆ. ಈ ನೋಡಿರೋದ್ರಲ್ಲಿ 3 ಭಾಗ. ಆ ಘಟನೆ ಎಲ್ಲ ನಡೆದು ಇನ್ನೇನೊಂದು ಕ್ಲೈಮ್ಯಾಕ್ಸ್ ಬಾಕಿ ಇದೆ, ಅವಾಗ ಬಂದು ನೋಡಿದಂಥವ್ರೊಬ್ಬರು, ಮಧ್ಯಾಂತರದಿಂದ ಬಂದು ನೋಡಿದವರೊಬ್ಬರು, ಮುಂಚೆಯಿಂದನೂ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನೋಡಿದವರು ಒಬ್ಬರು. ಇದು ಒಂದು ಭಾಗ, ಒಂದು ಆಯಾಮ ಇದು. ಎರಡನೇದು ಬಂದು, ಈ ಘಟನೆ ಎಲ್ಲ ನಡೆದೋದ್ಮೇಲೆ ಯಾರೋ ಬಂದು ಅಲ್ಲಿ ಕುತ್ಕೊಂಡು ನಿಂತ್ಕೊಂಡು ಕೇಳಿದ್ರು ಏನು ಅಂತ. ಅಕ್ಕಪಕ್ಕದವ್ರು ಹೇಳಿದ್ರು, ಅಥವಾ ಗೊತ್ತಿರೋರೆ ಅವ್ರಿಗೆ ಹಿಂಗೆ ನಡೀತು ಹಿಂಗೆ ನಡೀತು ಅಂತ ಹೇಳಿದ್ದಾರೆ. ಇನ್ನೊಂದು ಬಂದು, ಅಲ್ಲಿ ಸತ್ಯವೇ ಬೇರೆ ಇದೆ, ಪರಮ ಸತ್ಯ ಅಂತ ಕರೀತಾರೆ. ಅಲ್ಲಿ ಏನೋ ನಡೆದಿದೆ, ಅದು ನಮಗೆ ಗೊತ್ತಾಗೋದಿಲ್ಲ. ಇದನ್ನು ನಾನು ಉದಾಹರಣೆಗೆ ಆ್ಯಂಟ್ ಐ ಪರ್ಸ್ಪೆಕ್ಟಿವ್ ಅಂತ ಕರೀತಾರೆ. ಒಂದು ಇರುವೆ ಒಬ್ಬ ಮನುಷ್ಯನನ್ನು ಹೇಗೆ ನೋಡೋದಕ್ಕೆ ಸಾಧ್ಯ? ನಾವು ಹಳೆ ಸಿನಿಮಾಗಳಲ್ಲಿ ಅಥವಾ ಮಹಾಭಾರತ ರಾಮಾಯಣ ನೋಡಬೇಕಾದ್ರೆ ಒಬ್ಬ ಕುಂಭಕರ್ಣನ ನಾವು ಈ ಕಡೆಯಿಂದ ಕ್ಯಾಮ್ರಾ ತೋರಿಸ್ತಾರೆ, ಆ್ಯಂಗಲ್. ಅದೇ ಥರ ಒಂದು ಇರುವೆ ಒಬ್ಬ ಮನುಷ್ಯನನ್ನು ಬೃಹದಾಕಾರವಾದ ಬ್ರಹ್ಮರಾಕ್ಷಸ ಇವನು ಅಂತ ನೋಡುತ್ತೆ. ಅದೇ ಒಂದು ಡಕ್ ಐ ಪರ್ಸ್ಪೆಕ್ಟಿವ್ ಅಂತಾರೆ. ಅಂದರೆ ಒಂದು ಬಾತ್ಕೋಳಿಗೆ ಒಬ್ಬ ಮನುಷ್ಯ ಹೇಗೆ ಕಾಣಿಸ್ತಾನೆ, ಇರುವೆಗಿಂತನೂ ಸ್ವಲ್ಪ ಎತ್ತರವಾಗಿ. ಡಾಗ್ ಐ ಪರ್ಸ್ಪೆಕ್ಟಿವ್ ಅಂತಾರೆ, ನಾಯಿಗೆ ಹೇಗೆ ಕಾಣಿಸುತ್ತೆ. ಕೌ ಐ ಪರ್ಸ್ಪೆಕ್ಟಿವ್ ಅಂತಾರೆ, ಹಸುಗೆ ಹೇಗೆ ಕಾಣುತ್ತೆ. ಎಲಿಫೆಂಟ್ ಐ ಪರ್ಸ್ಪೆಕ್ಟಿವ್ ಅಂತಾರೆ, ಎಲಿಫೆಂಟ್ಗೆ ಒಬ್ಬ ಮನುಷ್ಯ ಹೇಗೆ ಕಾಣ್ತಾನೆ, ಕೆಳಗಡೆಯಿಂದ ಹಾಗೆ ಮೇಲೆ ಹೋಗ್ತಾ ಇರುತ್ತೆ. ಒಂದು ಜಿರಾಫೆ, ಆ ಜಿರಾಫೆ ದೃಷ್ಟಿಯಲ್ಲಿ ಮನುಷ್ಯ ಹೇಗೆ ಕಾಣಿಸ್ತಾನೆ, 5 ಅಡಿ ಇರೋ. ಅದೇ ಈಗಲ್ ಐ ಪರ್ಸ್ಪೆಕ್ಟಿವ್ ಅಂತಾರೆ, ಒಂದು ಹದ್ದು ಕೆಳಗಡೆ ಮನುಷ್ಯನನ್ನು ಹೇಗೆ ನೋಡುತ್ತೆ. ಆ ಮೇಲೆ ನೋಡೋದಕ್ಕೆ ಎತ್ತರ ಕಾಣಿಸಲ್ಲ, ಅವನದು ಶೋಲ್ಡರ್ ಕಾಣಿಸುತ್ತೆ, ತಲೆ ಕಾಣಿಸುತ್ತೆ ಅಷ್ಟೇ. ಅವನೇನಾದರೂ ಮೂಮೆಂಟ್ ಮಾಡಿದ್ರೆ ಕೈ ಕಾಲುಗಳು ಮೇಲ್ಗಡೆಯಿಂದ ಕಾಣಿಸ್ತವೆ. ಇದೇ ರೀತಿ ಒಂದು ಘಟನೆ ನಡೆದ್ರೆ ಆ ಘಟನೆಗೆ ಇಷ್ಟೂ ರೀತಿಯ ಪರ್ಸ್ಪೆಕ್ಟಿವ್ಗಳು ಇರ್ತವೆ. ಯಾರ್ಯಾರು ನೋಡಿದ್ರು, ಎಲ್ಲಿಂದ ನೋಡಿದ್ರು ಅನ್ನೋದ್ರ ಮೇಲೆ ಈ ಎಲ್ಲ ವಿಚಾರಗಳು ನಿಮಗೆ ತಿಳಿತಾ ಹೋಗುತ್ತೆ. ಆದ್ದರಿಂದ ಇಲ್ಲಿ ಏನಾಗುತ್ತೆ, ಸಮಾಜದಲ್ಲಿ ಜಡ್ಜ್ಮೆಂಟ್ ಹೇಗೆ ತಗೊಳ್ತಾರೆ ಅಂತಂದರೆ, ಯಾರ್ಯಾರು ಏನೇನು ಹೇಳ್ತಾರೆ ಅದನ್ನು ಕೇಳಿರೋದ್ರ ಮೇಲೆ ಜಡ್ಜ್ಮೆಂಟ್ ನಡೀತಾ ಇರುತ್ತೆ. 70-85% ಅಷ್ಟು ಜಡ್ಜ್ಮೆಂಟ್ಗಳು ಹೀಗೆ ನಡೆಯೋದು. ನಿಜವಾಗ್ಲೂ ಅಲ್ಲಿ ಸ್ಥಳದಲ್ಲಿದ್ದವರು ಯಾರೂ ಇಲ್ಲ, ಇವನು ಕಣ್ಣಾರೆ ನೋಡೋದನ್ನ ಇಲ್ಲ, ಸತ್ಯ ಗೊತ್ತಾ ಇವನಿಗೆ ಗೊತ್ತಿಲ್ಲ, ಯಾರನ್ನೋ ಹೇಳಿದ್ದನ್ನ ಹೇಳಿಕೆಗಳನ್ನು ಕೇಳಿ ಜಡ್ಜ್ಮೆಂಟ್ ತಗೊಳ್ತಾರೆ. ಇದನ್ನು ಹಳ್ಳಿ ಕಡೆ ಕಂಡೋರ್ ಮಾತು ಕೇಳಿ ಹೆಂಡ್ರು ಬಿಟ್ಟ ಅಂತಾರೆ. ಅಂದರೆ ಇನ್ನೊಬ್ಬರು ಮಾತು ಕೇಳ್ಬಿಟ್ಟು ಕಟ್ಕೊಂಡಿರೋ ಹೆಂಡ್ತಿನೇ ಬಿಟ್ಬಿಟ್ಟ. ಸೊ ಇದು ಅದರ ಅರ್ಥ. ಅದೇ ರೀತಿಯೇ ಈಗಿನ ಸಮಾಜದಲ್ಲಿ ನಡೀತಾ ಇರೋದು ಕೂಡ. ಈ ರೀತಿ ಹೇಳಿಕೆ ಮಾತುಗಳಿಂದ ಎಷ್ಟೋ ಸಂಬಂಧಗಳು ಹಾಳಾಗ್ಬಿಟ್ಟಿವೆ. ಗಂಡ ಹೆಂಡತಿ ದೂರ ಆದರು, ಅಪ್ಪ ಮಕ್ಕಳ ದುಶ್ಮನಾದರು, ಅಣ್ಣ ತಮ್ಮಂದಿರು ಹೊಡೆದಾಟ ಸ್ಟಾರ್ಟ್ ಆಯಿತು, ಸ್ನೇಹಿತರು ಮನಸ್ತಾಪಗಳು ಮಾಡಿಕೊಂಡ್ರು. ಎಷ್ಟೋ ಜನ ಈ ಹೊಡೆದಾಟದಲ್ಲಿ ಪ್ರಾಣನೂ ಕೂಡ ಕಳ್ಕೊಂಡ್ರು. ಕೆಲವರು ಸೂಸೈಡ್ ಮಾಡ್ಕೊಂಡ್ರು, ಕೆಲವರು ದೇಶ ಬಿಟ್ಟು ಹೋಗ್ಬಿಟ್ರು. ಕಾರಣ ಏನು? ನಡೆದಿರೋ ಘಟನೆ ಪರಮ ಸತ್ಯವೇ ಬೇರೆ. ಯಾಕೆ ಇವರು ಈ ರೀತಿ ಎಲ್ಲ ಮಾಡಿದ್ರು, ಏನೇನು ಅನಾಹುತ ಆಯಿತು, ಅದರಿಂದ ಏನೇನು ಲಾಸ್ ಆಯಿತು, ಅದರಿಂದ ಯಾರ್ಯಾರಿಗೆ ದುಃಖ ಆಯಿತು, ಅದರಿಂದ ಯಾರ್ಯಾರಿಗೆ ಸಮಸ್ಯೆಗಳು ಉದ್ಭವ ಆಯಿತು, ಇದೆಲ್ಲದಕ್ಕೂ ಕಾರಣ ಏನು ಅಂತಂದರೆ, ಮೂಲವಾಗಿ ಸತ್ಯಗಳು ಬೇರೆ. ಸತ್ಯವನ್ನು ಯಾರು ಕೇಳೋದಕ್ಕೂ ಇಷ್ಟ ಇಲ್ಲ, ನೋಡೋಷ್ಟು ತಾಳ್ಮೆನೂ ಇಲ್ಲ ಮನುಷ್ಯನಿಗೆ. ಹೇಳಿಕೆ ಮಾತುಗಳನ್ನು ಕೇಳಿ ನಿರ್ಧಾರಗಳನ್ನು ತಗೊಂಡು ಪಾಪ ಅವ್ರ ಜೀವನದಲ್ಲಿ ಸಾಕಷ್ಟು ವ್ಯಕ್ತಿಗಳನ್ನು, ವಸ್ತುಗಳನ್ನು, ವಿಚಾರಗಳನ್ನು, ಕಲೆ ಸ್ಥಾನಮಾನವನ್ನು, ಕಲೆ ವಿದ್ಯೆಗಳನ್ನು ತೊರೆದಂಥವ್ರು ಬಹಳಷ್ಟು ಮಂದಿ. ಇದಕ್ಕೆ ಇತಿಹಾಸಗಳೇ ಸಾಕ್ಷಿ. ಎಷ್ಟು ಕತೆಗಳು ಬೇಕು ನಿಮಗೆ ಈ ರೀತಿ ಹೇಳಿಕೆ ಮಾತುಗಳನ್ನು ಕೇಳಿ ಅನಾಹುತ ಮಾಡಿಕೊಂಡು. ಇದು ಒಬ್ಬರು ಇಬ್ಬರು ಕತೆ ಇಲ್ಲ, ನೀವು ಯಾವುದೇ ಕತೆ ಪುರಾಣಗಳಲ್ಲಿ ಕೇಳಿ, ಪ್ರತ್ಯಕ್ಷವಾಗಿ ಕಂಡರೂ ಪ್ರಾಮಾಣಿಸಿ ನೋಡುವಂಥ ಹಿರಿಯರು ಇಲ್ಲಿ ಪ್ರಮಾಣ ಮಾಡಿದ್ರೂ ಕೂಡ ಅವರು ಅದನ್ನು ನಂಬೋ ಸ್ಥಿತಿಲಿ ಇರೋದಿಲ್ಲ. ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಒಬ್ಬೊಬ್ಬರು ಮೈಂಡು ಸೈಕಲಾಜಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನೊಬ್ಬ ಶಿಷ್ಯ ಈ ಆರ್ ಟಿ ನಗರ್ ಲೈಬ್ರರಿಯಿಂದ
ನಾವು ಬನಶಂಕರಿಗೆ ಹೋಗಬೇಕಿತ್ತು. ಆರ್ ಟಿ ನಗರ್ ಲೈಬ್ರರಿಗೆ ನಾನು ಬಂದು ಪಿಕಪ್ ಮಾಡ್ತೀನಿ. ನಾನಿರೋದು ಸಂಜಯ್ ನಗರ ಅಥವಾ ಸದಾಶಿವ ನಗರ. ಅಲ್ಲಿಂದ ಸಂಜಯ್ ನಗರ, ಸಹಕಾರ ನಗರದಿಂದ ನನಗೆ ಅಲ್ಲಿ ಈಸಿ. ಅವನಿರೋದು ಚಾಮುಂಡಿ ನಗರದಲ್ಲಿ. ಚಾಮುಂಡಿ ನಗರಕ್ಕೆ ಹೋಗಿ ಬಂದು ಪಿಕಪ್ ಮಾಡಿ ಅಂತ ಹೇಳ್ದೆ. ಚಾಮುಂಡಿ ನಗರದಿಂದ ಆರ್ ಟಿ ನಗರ್ಗೆ ಸುಮಾರು ಒಂದು ಅಡ್ಡದಾರಿಲೆಲ್ಲ ಹೋದರೆ 2-2.5 ಕಿಲೋಮೀಟ್ರ್ ದೂರ ಇದೆ ಅವ್ರ ಮನೆಯಿಂದ ಆರ್ ಟಿ ನಗರ್ಗೆ. ಒಂದ್ಸಲ ಅವನನ್ನು ಪಿಕಪ್ ಮಾಡ್ಕೊಂಡು ಬಂದೆ. ನಾನು ಇನ್ನೊಂದು ನನ್ನ ರೂಟಲ್ಲಿ ಅವನ್ನ ಕರ್ಕೊಂಬಂದಿದ್ದಕ್ಕೆ ಅವನೇನು ಹೇಳ್ದ, ಇಲ್ಲ ಇದೇ ರೂಟಲ್ಲಿ ಕರ್ಕೊಂಡು ಬನ್ನಿ ನನ್ನನ್ನು ಅಂತ ಅಂದ. ಯಾಕೋ ಈ ರೂಟು ಅಂತಂದರೆ ಇದು ಬಹಳ ಹತ್ರ ಅಂತ. ನನಗೆ ಚೆನ್ನಾಗಿ ಗೊತ್ತಿದೆ, 1 ಮೀಟ್ರು ದೂರ ಆದರೂ ಕಂಡಿಡಿದು ಬಿಡ್ತೀನಿ. ಅಂಥದ್ರಲ್ಲಿ ಇದು ಹೆಚ್ಚು ಕಡಿಮೆ 3/4 ಕಿಲೋಮೀಟ್ರು ದೂರ ಐತೆ. ಆದರೆ ಇವನು ಕೇಳ್ತಾ ಇಲ್ಲ. ಒಂದು ದಿವಸ ಏನು ಮಾಡಿದೆ, 2-3 ದಿವಸ ಓಡಾಡಿದಾಗ ಅವ್ನಿಗೆ ಹೇಳಿದೆ, ಮೀಟ್ರ್ ನೋಡ್ಕೊ ಇವಾಗ ಎಷ್ಟೈದು ಬರ್ಕೊ ಅಂತ. ಅದರಲ್ಲಿ 6.8 ಅಂತ ಇತ್ತು. ಅಲ್ಲಿಂದ ಸೀದಾ ಆರ್ ಟಿ ನಗರ್ಗೆ ಕರ್ಕೊಂಬಂದೆ. ಅವನು ಹೇಳಿದ್ದ ದಾರದಲ್ಲಿ ಅವನು ಒಂದು ಹಾದಿ ಹಿಡ್ಕೊಂಡವನು, ಅದನ್ನು ಕರ್ಕೊಂಡು ಬಂದೆ. ಮತ್ತೆ ತಿರ್ಗಾ ವಾಪಸ್ ಬರಬೇಕಾದ್ರೆ ಅದೇ ಹಾದಿಯಲ್ಲಿ ಮೀಟ್ರ್ ನೋಡ್ಕೊ ಅಂದ್ಬಿಟ್ಟು ಲೈಬ್ರರಿಯಿಂದ ವಾಪಸ್ ಕರ್ಕೊಂಡು ಹೋದೆ, ಎಷ್ಟೈತೆ ನೋಡ್ಕೊ ಅಂತ. ಆಗ ಪಾಯಿಂಟ್ ಬರ್ಕೊಂಡಲ್ಲಿ. ಸೊ ಅಲ್ಲಿ 2.7 ಅಂತಿತ್ತು. ಬೆಳಿಗ್ಗೆ ಬಂದಿದ್ದಕ್ಕೂ ಈಗ ಸಾಯಂಕಾಲ ಆ ಏರಿಯಾಗೆ ಕರ್ಕೊಂಡು ಹೋದಾಗ ಅವನಿಗೂ ನನಗೂ ಎಷ್ಟು ವ್ಯತ್ಯಾಸ ಅಂದರೆ, ಅವನು ಕರ್ಕೊಂಡು ಬಂದಿದ್ದ ಹಾದಿ ದೂರ 2.9 ಕಿಲೋಮೀಟ್ರು. ನಾನು ಕರ್ಕೊಂಡು ಬರ್ತಾ ಇರೋಂಥ ಹಾದಿಲಿ ಅವನಿಗೆ ಮೀಟ್ರ್ ನೋಡ್ಕೊ ಅಂತ ಹೇಳಿದಾಗ ಅದರಲ್ಲಿ ಸಿಕ್ಕಿರೋದು 2.1. ಅಂದರೆ 8 ಪಾಯಿಂಟ್ಗಳು ವ್ಯತ್ಯಾಸ ಇದೆ, ಹೆಚ್ಚು ಕಡಿಮೆ 3/4 ಕಿಲೋಮೀಟ್ರು. ಇದನ್ನು ಅವನಿಗೆ ಪ್ರೂವ್ ಮಾಡಿ ತೋರಿಸಿದ್ರು. ಇಲ್ಲ ಸರ್, ನಾನು ಹೇಳಿದ್ದೆ ಹತ್ರ ಇದರಲ್ಲೇ ಕರ್ಕೊಂಡೋಗಿ ನೀವು ಅಂತ. ಅಂದರೆ ಇಲ್ಲಿ ಪ್ರತ್ಯಕ್ಷವಾಗಿ ಕಂಡರು, ಪ್ರಾಮಾಣಿಸಿ ನೋಡು ಅಂತ ಹೇಳಿದ ಮೇಲೂ ಕೂಡ, ಪ್ರಮಾಣನೂ ತೋರಿಸಿದ ಮೇಲೂ ಕೂಡ ಸೈಕಲಾಜಿ ಒಪ್ಕೊಳ್ಳೋದಿಲ್ಲ, ಅಂದರೆ ಮನಸ್ಥಿತಿ ಒಪ್ಕೊಳ್ಳೋದಿಲ್ಲ. ಅವನ ಮೈಂಡ್ ಸೆಟ್ ಏನಾಗ್ಬಿಟ್ಟಿದೆ, ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿದೆ. ಈ ರೂಟೇ ನನಗೆ ಪರಮಸತ್ಯ, ಇದೇ ಹತ್ರ, ಬೇರೆ ಯಾವುದೇ ಹಾದಿಯಿಂದ ಹೋದರೂ ಅದೆಲ್ಲವೂ ಕೂಡ ದೂರ, ಇದು ಬಹಳ ಬಹಳ ಹತ್ರ ಅಂತ ಅನ್ಕೊಂಬಿಟ್ಟವ್ರು. ಅದು ದೂರನೇ, ಆದರೆ ಅವನ ಮೈಂಡಲ್ಲಿ ಹತ್ರ ಅಂತ ಅಂದ್ಕೊಂಡಿರ್ತಾನೆ. ಅದೇ ರೀತಿ ಇಲ್ಲಿ ಪ್ರತ್ಯಕ್ಷವಾಗಿ ಕಂಡರು ಪ್ರಾಮಾಣಿಸಿ ನೋಡು ಅನ್ನೋದು ಸುಳ್ಳಾಗ್ಬಿಡುತ್ತೆ ಕೆಲವೊಂದು ಸಲ. ಇದು ನನ್ನ ಅನುಭವ. ಅದೇ ರೀತಿಲಿ ಹೇಳಿಕೆ ಮಾತುಗಳನ್ನು ಕೇಳಿಕೊಂಡು ಯಾಕೆ ಸ್ನೇಹ ಸಂಬಂಧಕ್ಕೆ ನೀವು ಕತ್ತರಿ ಆಗ್ತೀರಾ? ಯಾಕೆ ಅವ್ರ ಜೊತೆ ಮಾತಾಡೋದನ್ನೇ ಬಿಟ್ಬಿಟ್ಟಿದ್ದೀರಾ? ಗಂಡ ಹೆಂಡತಿ ದೂರ ಆದರು, ಅಪ್ಪ ಮಕ್ಕಳು ದೂರ ಆದರು, ಅಣ್ಣ ತಮ್ಮಂದಿರು ದೂರ ಆದರು, ಯಾವುದೇ ಸ್ನೇಹ ಸಂಬಂಧಗಳು ದೂರ ಆದವು. ಯಾಕೆ? ಹೇಳಿಕೆ ಮಾತನ್ನು ಕೇಳಿ. ಯಾರೋ ಬಂದು ಕಿವಿಗೆ ಓದಿದ್ರು, ಇವನು ಅದನ್ನೆಲ್ಲ ಸತ್ಯ ಅಂತ ಅಂದ್ಕೊಂಡ. ಅವ್ರು ಹೇಳ್ತಾ ಇರೋದು ನಿಜಾನೋ ಸುಳ್ಳು ಗೊತ್ತಿಲ್ಲ, ಇವನು ಕಣ್ಣಾರೆ ಕಂಡಿಲ್ಲ. ಓಕೆ, ಅದಕ್ಕೆ ಆ ವ್ಯಕ್ತಿಗೆ ಇನ್ನೊಂದು ದೃಷ್ಟಿಕೋನದಲ್ಲಿ ನೋಡೋಣ, ಇನ್ನೊಂದು ಆಯಾಮದಲ್ಲಿ ನೋಡೋಣ. ಈಗ ನನ್ನ ಬಗ್ಗೆ ಯಾರಿಗೋ ಒಬ್ಬ ನನ್ನ ಶಿಷ್ಯನಿಗೆ ಮತ್ತೊಬ್ಬ ನನಗೆ ಗೊತ್ತಿರೋಂಥ ಸ್ನೇಹಿತ ಬಂದು ಹೇಳ್ದ, ನಿಮ್ಮ ಗುರುಗಳು ಹಂಗೆ ಕಂತ್ರಿ, ಅವನು ಹಾಗೆ ಹೀಗೆ ಅಂತೆಲ್ಲ ಹೇಳ್ದ. ಈಗ ಅವನು ಹೇಳಿದ್ದನ್ನು ಕೇಳಿ, ಹೌದು ನಮ್ಮ ಗುರುಗಳು ಕೆಟ್ಟವರು ಅಂತ ಅವನು ಜಡ್ಜ್ ಮಾಡಿದ್ರೆ, ನನ್ನ ಸಂಬಂಧಕ್ಕೆ ಬೆಲೆನೇ ಇಲ್ಲ. ನನ್ನನ್ನು ಅವನು ಹೇಗೆ ಜಡ್ಜ್ ಮಾಡಿದ್ದಾನೆ ಅಂತ ಅವನಿಗೆ ಗೊತ್ತಿರ್ತದೆ. ಯಾರೋ ಹೇಳಿದ್ದನ್ನು ಕೇಳಿಕೊಂಡು ನನ್ನ ಜೊತೆ ಜಗಳ ಆಡೋದು ಅಥವಾ ನನ್ನ ಜೊತೆ ಮಾತು ಬಿಟ್ಬಿಡೋದು ಮಾಡಿದ್ರೆ ಇವನು ಮೂರ್ಖ ಅಂತ ಅರ್ಥ. ಯಾರ್ಯಾರೆಲ್ಲ ಈ ರೀತಿ ಮಾಡಿದಿರಾ ಒಂದು ಸಲ ಜಡ್ಜ್ ಮಾಡಿ ನೋಡಿ. ಅಲ್ಲಿ ಸತ್ಯಗಳೇ ಬೇರೆ ಇರ್ತವೆ. ಆದರೆ ನೀವು ಹೇಳಿಕೆ ಮಾತನ್ನು ಕೇಳಿ, ಇದು 1-2 ಕೇಸ್ಗಳ ಬಗ್ಗೆ ಮಾತಾಡ್ತಾ ಇಲ್ಲ, 100ರಲ್ಲಿ ಸುಮಾರು ಒಂದು 50-70% ಜನಗಳು ಈ ರೀತಿ ಹೇಳಿಕೆ ಮಾತಿಗೆ ಬೆಲೆ ಕೊಟ್ಟು ಸ್ನೇಹ ಸಂಬಂಧಗಳನ್ನು ಹಾಳು ಮಾಡ್ಕೊಳ್ತಾರೆ. ಯಾವುದೇ ರೀತಿ ಸ್ನೇಹ ಸಂಬಂಧಗಳಿರಬಹುದು, ಅದು ಕುಟುಂಬದಲ್ಲಿರಬಹುದು, ಬಂಧು ಬಳಗದಲ್ಲಿರಬಹುದು, ನೆರೆಹೊರೆಯವರು ಇರಬಹುದು, ಸ್ನೇಹ ಸಂಬಂಧಗಳು ಸ್ನೇಹಿತರೇ ಇರಬಹುದು, ಹೊರಗಡೆ ಇರೋಂಥ ಗ್ರಾಹಕರೇ ಇರ್ಬೋದು, ಯಾರು ಬೇಕಾದರೂ ಆಗಿರಬಹುದು. ಇದೆಲ್ಲವೂ ಕೂಡ ಈ ರೀತಿ ನಡೆಯುತ್ತೆ. ದಯವಿಟ್ಟು ಹೇಳಿಕೆ ಮಾತುಗಳನ್ನು ಕೇಳಬೇಡಿ. ಯಾರೇ ಬಂದು ನಿಮಗೆ ಚಾಡಿ ಹೇಳಿದ್ರು ಕೂಡ ಆ ಚಾಡಿಯಲ್ಲಿ ಒಂದಷ್ಟು ಮಸಾಲೆಗಳು ಮಿಕ್ಸ್ ಆಗಿರ್ತವೆ. ಅದು ಸತ್ಯ ಆಗೋದಕ್ಕೆ ಸಾಧ್ಯವಿಲ್ಲ. ಬಣ್ಣವಾಗಿ ಹೇಳೋ ಪ್ರಯತ್ನ, ಬಣ್ಣವಾಗಿ ತೋರಿಸೋ ಪ್ರಯತ್ನ, ಯಾವಾಗ ಅದನ್ನೆಲ್ಲ ನೀವು ಮಾಡ್ತಾರೆ, ಮನುಷ್ಯನಿಗೆ ನೆಗೆಟಿವ್ಗೆ ಒಂದು ಬಹಳ
ಸೂರ್ಯನ ಕಿರಣಗಳ ಥರ ಆಕರ್ಷಣೀಯವಾದ ಶಕ್ತಿ ಇದೆ. ಜಲ್ದಿ ನಂಬಿಡ್ತಾನೆ ಮನುಷ್ಯ. ಪಾಸಿಟಿವ್ ಸತ್ಯವೇ ಆಗಿದ್ರು, ಪರಮ ಸತ್ಯವೇ ಆಗಿದ್ರು ಅದನ್ನು ನಂಬೋದಿಲ್ಲ, ಡೌಟ್ ಪಡ್ತಾನೆ. ಇದು ಇರಬಹುದಾ, ಇಲ್ಲದೆ ಇರಬಹುದಾ ಅಂತ. ಆದರೆ ನೆಗೆಟಿವ್ನ ಎಲ್ಲರೂ ಕೂಡ ನಂಬಿಡ್ತಾರೆ. ಆದ್ದರಿಂದ ಮಸಾಲೆಗಳಲ್ಲಿ ಬಹಳ ಆಕರ್ಷಣೀಯವಾಗಿರೋದ್ರಿಂದ ಜಲ್ದಿ ಅದನ್ನು ಚಾಡಿ ಮಾತುಗಳನ್ನು ಕೇಳಿ ಆ್ಯಕ್ಷನ್ಗೆ ಹೋಗ್ಬಿಡ್ತಾರೆ, ಜಡ್ಜ್ಮೆಂಟ್ ತೊಗೊಂಡ್ಬಿಡ್ತಾರೆ. ದಯವಿಟ್ಟು ಆ ರೀತಿ ಮಾಡಬೇಡಿ. ಅಳುದು ತೂಗಿ ಒಬ್ಬ ವ್ಯಕ್ತಿ ಏನು ಅಂತ ಅವನು ಒಂದಷ್ಟು ವರ್ಷದಿಂದ ನೋಡಿರ್ತಾನೆ. ಯಾರೋ ಒಬ್ಬ 10 ವರ್ಷದಿಂದ ಪರಿಚಯ, ನಿನ್ನೆ ಮೊನ್ನೆ ಬಂದಂತಹ ವ್ಯಕ್ತಿ ಅವ್ರ 10 ವರ್ಷದ ಮಧ್ಯೆ ಇರೋವಂಥ ಸ್ನೇಹವನ್ನು ಕತ್ತರಿಸ್ತಾನೆ. ಕಟ್ಟಾಗ್ಬಿಡ್ತು, ಜಗಳನೂ ಆಗ್ಬಿಡ್ತು, ಹೇಗೆ ಆಗ್ಬಿಡ್ತು. ಯಾಕಾಯಿತು ಜಗಳ? ಜಸ್ಟ್ ಸಿಂಪಲಾಗಿ ಥಿಂಕ್ ಮಾಡಿ, ಯಾಕೆ ಜಗಳ ಆಯಿತು? ಇವನೇನಾದರೂ ನಿನ್ನೆ ಮೊನ್ನೆ ಬಂದಂತಹ ಕುನ್ನಿ ಇವ್ರ ಜೊತೆ ಬರಲಿಲ್ಲ ಅಂದರೆ ಇವ್ರ ಸ್ನೇಹ ಸಂಬಂಧ ಇನ್ನೂ 10 ವರ್ಷ ಬದುಕಿರ್ತಾ ಇತ್ತು, 20 ವರ್ಷ ಬದುಕಿರ್ತಾ ಇತ್ತು, ಅಥವಾ ಇಬ್ಬರಲ್ಲೊಬ್ಬರು ಸಾಯೋವರೆಗೂ ಬದುಕಿರ್ತಾ ಇತ್ತು. ಯಾಕೆ ಸತ್ತೋಯ್ತು ಆ ಸ್ನೇಹ ಸಂಬಂಧ ಅಂದರೆ ಈ ಥರ ಕಂತ್ರಿಗಳು, ನಕ್ಷತ್ರಿಕರು ಬಂದು ಜೀವನದಲ್ಲಿ ಸೇರ್ಕೊಳ್ತಾರೆ. ಸೇರಿಕೊಂಡು ಅವ್ರದ್ದು ಏನು ಕೆಲಸ ಅಂದರೆ ಬರೀ ಕಿವಿ ಊದೋದಷ್ಟೇ ಕೆಲಸ. ಬೆಳಿಗ್ಗೆ, ರಾತ್ರಿ, ಮಧ್ಯಾಹ್ನ, ಸಂಜೆ, ಬೆಳಗಿನ ಜಾವ ಎಲ್ಲ ಸಮಯದಲ್ಲೂ ಬಂದು ಊದ್ತಾನೆ ಇರ್ತಾರೆ. ಊದಿ 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 ಏನಾಗುತ್ತೆ, ಇಡೀ ಶರೀರ, ಮನಮಸ್ತಿಷ್ಕ ಎಲ್ಲ ತುಂಬ್ಕೊಂಡ್ಬಿಡುತ್ತೆ. ಅವನು ಕೆಟ್ಟವನು, ಅವನ ಜೊತೆ ನಾನು ಜಗಳ ಆಡಬೇಕು, ಅವನನ್ನು ಹೇಗಾದರೂ ಮಾಡಿ ಕತ್ತರಿಸ್ಬೇಕು, ಅಥವಾ ಅವಳನ್ನು ಹೇಗಾದರೂ ಮಾಡಿ ಕತ್ತರಿಸ್ಬೇಕು ಅಂತೇಳಿ ಕತ್ತರೆ ಆಗ್ಬಿಡುತ್ತೆ. 10 ವರ್ಷ ಒಬ್ರಿಗೊಬ್ರು ಅನ್ಯೋನ್ಯವಾಗಿದ್ದಂತಹ ಸ್ನೇಹ ಸಂಬಂಧ, ಬಹಳ ಆತ್ಮೀಯವಾಗಿದ್ದಂತಹ ಕೃಷ್ಣಾರ್ಜುನರಂತೆ ಇದ್ದಂತಹ ಸ್ನೇಹ ಸಂಬಂಧ, ಯಾವನೋ ಒಬ್ಬ ತಿರುಬೋಕಿ ಬಂದು ಹೊಸಬ ಅವ್ರ ಎಂಟ್ರಿ ಕೊಟ್ಟು ಅದನ್ನು ಕಟ್ ಮಾಡಿಬಿಡ್ತಾನೆ. ಅದನ್ನು ಕಟ್ ಮಾಡ್ಕೊಳ್ತಾರಲ್ಲ ಇವರೆಂಥವ್ರು. ಇಲ್ಲಿ ಎಲ್ಲರದು ತಪ್ಪಿದೆ. ಒಂದು ಅವನು ಬರಬಾರ್ದಾಗಿತ್ತು, ಬಂದ್ಬಿಟ್ಟಿದ್ದಾನೆ. ಬಂದಾದ್ಮೇಲೆ ಅವನ ಮಾತನ್ನ ನೀವು ಕೇಳಬಾರ್ದಾಗಿತ್ತು, ಕೇಳ್ಬಿಟ್ಟಿದ್ದೀರ. ಕೇಳಿದ್ಮೇಲೆ ಎದುರುಗಡೆ ಇರೋ ವ್ಯಕ್ತಿ ಜೊತೆ ಜಗಳನೂ ಮಾಡಿದ್ದೀರ. ಆದರೆ ಎದುರುಗಡೆ ಇರೋ ವ್ಯಕ್ತಿಗಳು ಏನೇ ಹೇಳಿದ್ರು ಕೂಡ ಹಿಂಗಿದೆ ಇವನು ನಂಬಕ್ಕೆ ರೆಡಿ ಇಲ್ಲ. ಯಾಕೆ ಅಂದರೆ 10 ವರ್ಷದ ಸ್ನೇಹದ ತೂಕ ಇಲ್ಲಿ ಸತ್ವ ಕಳ್ಕೊಂಬಿಟ್ಟಿದೆ. ಕೇವಲ 2-3 ತಿಂಗಳಿಂದ ಬಂದಂತಹ ಸ್ನೇಹಕ್ಕೆ ಮಹತ್ವ. ಈ 10 ವರ್ಷದ ಸ್ನೇಹ ಪರಮಸತ್ಯ, 2-3 ತಿಂಗಳಿಂದ ಬಂದಿರೋಂಥದ್ದು ನೆಗೆಟಿವ್. ಇದು ಪಾಸಿಟಿವ್ನ ಡೌಟ್ ಪಡ್ತಾ ಇದೆ. ನೆಗೆಟಿವ್ಗೆ ಆಕರ್ಷಣೆ ಜಾಸ್ತಿ, ತೂಕ ಜಾಸ್ತಿ, ಅದಕ್ಕೆ ಹೆವಿ ವೋಲ್ಟೇಜ್ ಜಾಸ್ತಿ, ಹಾಲೋಜನ್ ಬಲ್ಬ್ ಥರ ಪಳಪಳ ಅಂತ ಹೊಳಿತಾ ಇದೆ. ಅದಕ್ಕೋಸ್ಕರ ಇದನ್ನು ಮಾಡ್ತಾ ಇದೆ. ಈ ರೀತಿ ಸ್ನೇಹ ಸಂಬಂಧ ಕಳ್ಕೊಂಡವ್ರು ಎಷ್ಟು ಜನ. ಕೆಲವರು ಪಾಪ ಇಲ್ಲಿ ಕೌನ್ಸಿಲಿಂಗ್ಗೆ ಅಂತ ಬರ್ತಾರೆ. ಈ ಥರ ತುಂಬ ಚೆನ್ನಾಗಿದ್ದಂತಹ ಸ್ನೇಹ ಸಂಬಂಧ ನಮ್ಮ ಕಟ್ಟಾಗ್ಬಿಟ್ಟಿದೆ, ಬಿಟ್ಬಿಟ್ಟು ಹೋಗ್ಬಿಟ್ರು, ಕಾರಣ ಹೇಳಿಲ್ಲ. ಕೆಲವರು ಜಗಳ ಮಾಡ್ಕೊಂಡು ಹೋಗ್ಬಿಟ್ರು, ಮತ್ತು ಕೆಲವರು ಹೇಳಲೇ ಇಲ್ಲ ಕಾರಣ, ಹಾಗೆ ಹೋಗ್ಬಿಟ್ರು ಕೆಲವರು. ಬಟ್ ಅದನ್ನು ನೋವು ತಿಂತಾ ಇರ್ತಾರೆ. ಆ ತಿನ್ನೋವಂಥವ್ರು ಇಲ್ಲಿ ಬಂದಾಗ ಅವ್ರಿಗೆ ಕೆಲವೊಂದು ಮಾರ್ಗದಲ್ಲಿ ದೈವಿಕ ಪರಿಹಾರ ಮಾರ್ಗ ಅಥವಾ ದೈವಿಕ ಪರಿಹಾರ ಚಿಕಿತ್ಸೆಯಲ್ಲಿ ಇವ್ರಿಗೆ ಒಂದಷ್ಟು ಉಪಾಯಗಳನ್ನು ಅಥವಾ ಒಂದಷ್ಟು ಯೋಗಕ್ರಿಯೆ, ಧ್ಯಾನ ಕ್ರಿಯೆಗಳನ್ನು ಹೇಳಿಕೊಟ್ಟು ಅದರಿಂದ ಹೊರಗೆ ತರುವಂತಹ ಪ್ರಯತ್ನ. ನಿಮ್ಮಲ್ಲೂ ಕೂಡ ಯಾರಾದರೂ ಆ ಥರ ಇದ್ದರೆ, ಅನುಭವಿಸ್ತಾ ಇದ್ದರೆ, ಹೃದಯದಲ್ಲಿ ಒಂದು ಆಘಾತ ಆಗಿರುತ್ತೆ ಕೆಲವ್ರಿಗೆ ಆ ದುಃಖನೇ ಇಟ್ಕೊಂಡು ಜೀವನ ಪರ್ಯಂತ ಕೊರಗ್ತಾ ಇರ್ತಾರೆ. ಆ ಥರ ಯಾರಾದರೂ ಇದ್ದರೆ ನೇರವಾಗಿ ಬಂದು ಭೇಟಿ ಮಾಡಿ. ಐ ನೀಡ್ ಅಪಾಯಿಂಟ್ಮೆಂಟ್ ಅಂತೇಳಿ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಕಳಿಸಿ. ದಯವಿಟ್ಟು ಯಾರೂ ಕಾಲ್ ಮಾಡಬೇಡಿ, ವಾಟ್ಸಪ್ ಮೂಲಕ ನಿಮ್ಮ ಕಮ್ಯುನಿಕೇಷನನ್ನು ಮಾಡಿ. ಟೆಕ್ಸ್ಟ್ ಮಾಡಿ ಅಥವಾ ವಾಯ್ಸ್ ಮೆಸೇಜ್ ಕಳಿಸಿ, ಐ ನೀಡ್ ಅಪಾಯಿಂಟ್ಮೆಂಟ್ ಅಂತ. ಓನ್ಲಿ ಡೈರೆಕ್ಟ್ ಮೀಟ್, ನೇರವಾಗಿ ಬಂದಂಥವ್ರಿಗೆ ಮಾತ್ರ ಪರಿಹಾರ, ಮಾರ್ಗದರ್ಶನ. ಬೇರೆ ಇನ್ಯಾವುದೇ ರೀತಿಲೂ ನಾನು ಫೋನ್ ಸರ್ವಿಸು ಇನ್ನೊಂದು ಮಾಡೋದಿಲ್ಲ. ದಯವಿಟ್ಟು ಯಾರು ಆ ರೀತಿ ಕೇಳಬೇಡಿ, ಕಾಲು ಮಾಡಬೇಡಿ. ನಿಮಗೆ ರಿಕ್ವೆಸ್ಟ್. ಕಾರಣ ಏನು ಅಂದರೆ ದಿನಕ್ಕೆ 400ರಿಂದ 500 ಮಿಸ್ ಕಾಲ್ ಬಂದರೆ ಎಲ್ಲ ಕಾಲ್ಗಳನ್ನು ಅಟೆಂಡ್ ಮಾಡೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.